ಯಾಕಂದ್ರೆ ಅವ್ರಿಗೇನು ಹೇಳಿದ್ದು, ಅಲ್ಲೊಬ್ಬ ಚಿಕ್ಕಬಳ್ಳಾಪುರದಲ್ಲಿ ಒಬ್ರು ಮಾತನಾಡಿದ್ರು, ಇಲ್ಲಿ ಇರೋಷ್ಟು ದಿವಸ ಆರಾಮಾಗಿರ್ಬೇಕು ಅಂದ್ರೆ ಯಾರ ಕಾಲು ಹಿಡಿಬೇಕು, ಯಾರನ್ನ ತುಳಿಬೇಕು ಎಲ್ಲ ಗೊತ್ತಿರ್ಬೇಕು. ಬಾ ತೋರಿಸ್ತೀನಿ ನಮ್ ಜೈಲು. ಒಂದು ಓಟು ನೀವು ತಗೊಂಡ್ಬಿಟ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಯಾರೋ ರಾಜೀನಾಮೆ ಸುಳ್ಳು ಹಾಕಿದೆ. ಇದನ್ನ ರಾಜೀನಾಮೆನೇ ಕೊಟ್ಟಿಲ್ಲ, ಸುಳ್ಳು ಸುಳ್ಳು ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಮಾಡಿದ್ರು. ಆ ರಾಜ ನಮ್ ರುದ್ರನ 3 ಜನ ಇಲ್ಲ ನಿಂತ್ಕೊಂಡು ನೋಡಿ ಕ್ಯಾಕರ್ಸಿ ಅಂತ ಉಗಿದ್ರಲ್ಲ, ಅದ್ ನಮ್ಗೆ ಅವಮರ್ಯಾದೆ. ಇವರು ಇವತ್ತು ಬಂದಿರತಕ್ಕಂಥ ಫಲಿತಾಂಶಕ್ಕೆ ಅನೇಕ ಸಂದರ್ಭದಲ್ಲಿ ಇವಾಗ ಮತ್ತೆ ನಾನು ಅದನ್ನೆಲ್ಲ ಗೆದ್ಕೊಂತ ಕುತ್ಕೊಳ್ಳೋದಿಲ್ಲ. ನಿನಗೆ ಕೇಳಿಸ್ಕೊ ಸರಿಯಾಗಿ, ನಮ್ಗೆ ಬ್ಯಾಕ್ ಇಂದ ಪ್ಲಾನ್ ಮಾಡಿ ಏನು ಕಿತ್ಕೊಳಕ್ಕಾಗಲ್ಲ, ಏನಿದ್ರು ಫ್ರಂಟ್ ಇಂದ ಫೇಸ್ ಟು ಫೇಸ್. ಆದ್ರೆ ಅಭಿವೃದ್ಧಿ ಅದು ಏನಿದಾವೆ ಅಥವಾ ಬಂಗಾರಪ್ಪನವ್ರನ್ನ ದುರುಪಯೋಗ ಮಾಡ್ಕೊಂಡಿರೋದು ಹೆಸರನ್ನ ಯಾಕೆ ಕನ್ಫ್ಯೂಸ್ ಮಾಡ್ಕೋತೆ ಬಿಡನೆ, ಸರಿಯಾಗಿ ಕೇಳ್ಕೊ, ಸರಿಯಾಗಿ ಹೇಳ್ತೀನಿ. ಅಥವಾ ಈ ರಾಜಕೀಯಕ್ಕೆ ಬಂಗಾರಪ್ಪ ಅಂದ್ರೆ ಒಬ್ಬ ಬಂಗಾರಪ್ಪಂಗಲ್ಲ, ಇದು ಬಂಗಾರಪ್ಪ ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು ಎಲ್ಲರಿಗೂ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದು ಅವಮಾನ ಮಾಡ್ದಂಗೆ. ಸಾಕು ಎಲ್ಲ ಕಿವಿ ನಿಗಿಸ್ಕೊಂಡೇ ಇರ್ತೀರಾ. ರಾಜ್ಕುಮಾರ್ ಅವರು ಅಭಿಮಾನಿಗಳು ದೇವರು ಅನ್ಸ್ಕೊಂಡವರಿಗೆ ಅವರಿಗೆ ಅಪಮಾನ ಮಾಡದಂಗೆ, ರಾಜಕೀಯಕ್ಕೇನೆ ಅಪಮಾನ ಮಾಡದಂಗೆ, ಇಲಾಖೆಗೆ ಪತ್ರ ಇಟ್ಕೊಂಡು ಓದದೇ ಇರ್ತಕ್ಕಂಥದ್ದನ್ನು ನೋಡಿದ್ರೆ ಅಪಮಾನ ಮಾಡದಂಗೆ. ಹೌದು ಕಣ, ನಿಂಗೆ ಗೊತ್ತಾಯ್ತು? ಮಹಾಭಾರತದ ಕತ್ತಿದ್ದಂಗ ಅಲ್ವೇನ್ರ ನಿಮ್ ಫ್ಯಾಮಿಲಿ ಮ್ಯಾಟ್ರ್ ಅಂದ್ರೆ ಶುರುವಾಗೋದು ಒಂದೇ, ಎಂಡೇನು ಅಂತ ಹೇಳ್ಬಿಡ್ಬೋದು. ಕನ್ನಡ ಜನತೆಗೆ ಅಪಮಾನ ಮಾಡದಂಗೆ, ಸೊರಬ ತಾಲೂಕಿಗೆ 1 ನಯಾ ಪೈಸನು ಕೊಡದಿರ್ತಕ್ಕಂಥದ್ದು 1 ವರ್ಷದಲ್ಲಿ. ಸೈಲೆನ್ಸ್ 90 crores -3. God is great. ಇದು ಸೊರಬ ಕ್ಷೇತ್ರದ ಮತದಾರರಿಗೆ, ಕ್ಷೇತ್ರಕ್ಕೆ ಅಪಮಾನ ಮಾಡದಂಗೆ. 1.5 ವರ್ಷ ಆಗ್ತಾ ಬಂತು. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಈ ಸರ್ಕಾರ ಇನ್ನು ಅಲ್ಲಾಡುತ್ತೆ. ಈ ಸರ್ಕಾರ ಏನು ಇದು ಇರ್ತಕ್ಕಂಥ ಸರ್ಕಾರ ಅಲ್ಲ, ಇದು ಬೀಳ್ತಕ್ಕಂಥ ಸರ್ಕಾರ. ಇದು ನಿಮ್ದು ಮಡಗರ್ಕೆ ಜಾಸ್ತಿ ಆಗದೆ, ನಮಗೂ ಬರ್ತದೆ ಟೈಮು. ಇವತ್ತಾಗಲೇ ನೀವು ನೋಡಿದಿರಿ ಯಾರ್ಯಾರು ಈ ಇದರಲ್ಲಿ ಇದ್ರು ಅವರೆಲ್ಲರಿಗೂ ಯಾವ್ಯಾವ ಉತ್ತರಗಳು ಸಿಕ್ಕಿದಾವೆ ಅನ್ನೋದನ್ನ. ಇವನು ಎಷ್ಟು ಒಳ್ಳೆ ಕಂದನು. ಹಾಗಾಗಿ ತಪ್ಪು ಮಾಡಿದವನು, ಅವನು ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಯೋ ನೀನು ಒಂಥರ ಐನಾತಿನ ಮಗ, ನೀನ್ ಏನು ಅಂತ ತಿಳ್ಕೊಂಡ್ಬಿಟ್ಟಿದೆ. ನೀನು ಒಂಥರ ಒಳಗೆ ಮಾಡ್ದ ಗಳಿಗೆ ಸಿದ್ಧ ಇದ್ದಂಗೆ. ನಡಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳಿದ್ಬಿಡು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.